ಸರ್ ಬೆಂಗಳೂರು ನಮಾಜ್ ಮಾಡುವಂತ ಕೆಲಸ ಆಗ್ತಾ ಇದೆ. ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ. ಏರ್ಪೋರ್ಟ್ ನಲ್ಲಿ ನಮಾಜ್ ಮಾಡ್ತಾರೆ. RSS ಒಂದು ನ್ಯಾಯನ ನಿಮ್ಮ ಇವ್ರಿಗೊಂದು ನ್ಯಾಯನ ಅಂತ ಪ್ರಶ್ನೆ ಮಾಡ್ತಾರೆ. ನಮಾಜ್ ಎಲ್ಲಿ ಮಾಡಿದಾರಂತೆ? ಏರ್ಪೋರ್ಟ್ ಯಾರ ಜಾಗ? ಅದೇ ರೀ, ಅದೇ ಹೇಳ್ತು. ಏರ್ಪೋರ್ಟ್ ಯಾರ ಹತ್ತದಲ್ಲಿದೆ? ಏರ್ಪೋರ್ಟ್ ಕಂಟ್ರೋಲ್ ಮಾಡೋರು ಯಾರು? ಅವ್ರಿಗೆ ಕೇಳ್ಬೇಕು ನೀವು. ಜೋರಾಗಿ ಹೇಳಿ, ಯಾರು ಕಂಟ್ರೋಲ್ ಮಾಡೋದು? ಸೆಂಟ್ರಲ್ ಗವರ್ಮೆಂಟ್. ಯಾಕಂತಂದ್ರೆ ಈ ತರ ಇನ್ಸಿಡೆಂಟ್ಗಳು ನೋಡೇ ಮಾತನಾಡ್ತಾರೆ ಅವರು. ಯಾರು ಬಿಜೆಪಿ ಅವರಿಗೆ ಈ ತರದೇ ಇನ್ಸಿಡೆಂಟ್ಗಳು ಬೇಕು. ಇದ್ರ ಮೇಲೆ ಒಂದು ದೊಡ್ಡದು ಈಗ ಪ್ರಶ್ನೆ ಎತ್ತು ಬಿಡ್ತಾರೆ. ಈ ಪ್ರಶ್ನೆ ಸಾವಿರಾರು ಸಂಖ್ಯೆಯಲ್ಲಿ ನಡೀತಾನೆ ಇರ್ತದೆ. ಇದೇ ಪ್ರಶ್ನೆಗಳು. ಈಗ ಯಾರು ಫೇತ್ ಎಲ್ಲಿ ಏನು ಮಾಡ್ತಾರೆ ನಾವು ಯಾರು ಹೇಳೋದಿಲ್ಲ, ನೀವು ಯಾರು ಹೇಳೋದಿಲ್ಲ. ಅವರೆಲ್ಲ ಮಾಡಿದ್ದಾರೆ. ಮಾಡಿರ್ತಕ್ಕಂಥ ಜಾಗ ಯಾವುದು? ಮಾಡಿರ್ತಕ್ಕಂಥ ಜಾಗ ಯಾವುದು? ಮತ್ತೆ ಯಾರು ಪರ್ಮಿಷನ್ ಕೊಟ್ಟಾರೆ? ಪರ್ಮಿಷನ್ ಕೊಡ್ಲಾರಂಗ್ ಮಾಡಿದಾರ? ಪರ್ಮಿಷನ್ ಕೊಟ್ಟಿದಾರ? ಪರ್ಮಿಷನ್ ಕೊಡ್ಲಾರಂಗ್ ಮಾಡಿದ್ರೆ ಯಾರು ಅರ್ಥದಲ್ಲಿದೆ ಮಾಡಲಿ. ಅವ್ರು ಏನಿದೆ ಕ್ರಮ ತಗೊಳ್ಳಿ. ನಾವೇನ್ ಮಾಡ್ಬೇಕು ಅದಕ್ಕೆ? ಅಲ್ಲ, ಈ ತರ ಸಾಕಷ್ಟು ಉದಾಹರಣೆಗಳು ಕೊಡ್ತಾ ಇದ್ದಾರೆ ಸರ್. ಶ್ರೀರಂಗಪಟ್ಟಣದಲ್ಲಿ ಮದ್ರಾಸದಲ್ಲಿ ಇದು ಮಸೀದಿಲಿ ಅಲ್ಲಿ ಮದ್ರಾಸ ನಡೀತಾ ಇದೆ, ಅಕ್ರಮ ನಡೀತಾ ಇದೆ. ಇದಕ್ಕೆಲ್ಲ ಯಾರು ಅನುಮತಿ ಕೊಟ್ಟಿದ್ದಾರೆ ಅಂತ ಈ ತರ ಸಾಕಷ್ಟು ಪ್ರಶ್ನೆಗಳು. ಅಕ್ರಮವಾಗಿ ಅಲ್ಲ, ಅಕ್ರಮವಾಗಿ ಅಲ್ಲ, ಅದು ಇರ್ಬೋದು, ನನಗೆ ಗೊತ್ತಿಲ್ಲ. ಅದು ನಾನು ಅದ್ರ ಬಗ್ಗೆ ಗೊತ್ತಿಲ್ಲ. ಅಂಥದ್ದು ಕಾನೂನಾತ್ಮಕ ಅಕ್ರಮವಾಗಿದ್ದರೆ ಬಂದು ಕೊಡಕ್ಕೆ ಹೇಳಿ, ಕಂಪ್ಲೇಂಟ್ ಕೊಡಕ್ಕೆ ಹೇಳಿ. ಅದೇ ರೀ, ಕಂಪ್ಲೇಂಟ್ ಕೊಟ್ಟಿದ್ರೆ ಪ್ರೊಸೀಜರ್ ಇದೆ ಅಲ್ರಿ. ಕಂಪ್ಲೇಂಟ್ ಕೊಟ್ಮೇಲೆ ಏನಾಗಬೇಕು? ಸರಿ ಇದೆಯೋ ತಪ್ಪಿದೆ, ಪ್ರೊಸೀಜರ್ ಇದೆ ತಾನೆ. ಅವ್ರು ಹೇಳಿದ್ ಸರಿ ಇದೆಯೋ ಅನ್ನೋಲ್ಲ ಗೊತ್ತಿಲ್ಲ. ಯಾಕಂದ್ರೆ ಅಲಿಗೇಷನ್ ಮಾಡೋದು ತುಂಬಾ ಈಸಿ ಇರ್ಬೋದು ಕೆಲವು ಸಂದರ್ಭದಲ್ಲಿ, ಕೆಲವು ಟೈಮ್ ಸತ್ಯನೂ ಇರ್ಬೋದು. ಕಂಡಿಡ್ಬೇಕಲ್ವಾ? ಕಂಡಿಡ್ಬೇಕು ತಾನೆ. ಅಲ್ಲ, ಆಬ್ವಿಯಸ್ಲಿ ರೀ, ಇನ್ವೆಸ್ಟಿಗೇಷನ್ ಓವರ್ ನೈಟ್ ಅಂತೂ ಆಗೋದಿಲ್ಲ. ಅಂದ್ರೆ ಏನ್ ಮಾಡ್ಬೇಕು? ಕೊಟ್ಟರೆ ಸರಿ ಇದ್ರೆ, ಎಲ್ಲ ಎವಿಡೆನ್ಸ್ ಇದ್ರೆ ಈಸಿ ಹಿಡಿಬಹುದು. ಇವ್ರ ಹತ್ರ ಎವಿಡೆನ್ಸ್ ಇದ್ದು ಕೊಟ್ಬಿಟ್ಟಿದ್ರೆ ಜಲ್ದಿ ಹಿಡಿಬಹುದು. ಎವಿಡೆನ್ಸ್ ಇಲ್ಲ ಹಿಡಿದ್ರೆ ಮತ್ತೆ ಟೈಮ್ ತಗೊಳ್ತದೆ. ಇವ್ರ ಹತ್ರ ಎವಿಡೆನ್ಸ್ ಇದ್ದು ಇಲ್ಲಿ ಲೇಟ್ ಆಗ್ತಿದ್ರೆ ಪೊಲೀಸರು ಸೀದಾ ಕೋರ್ಟಿಗೆ ಕೂಡ ಹೋಗ್ಬೋದು, ಎವಿಡೆನ್ಸ್ ಕೊಡ್ಬೋದು ಕೋರ್ಟಿಗೆ. ನೀವು ಕೂಡ ಕೇಳ್ಬೇಕಲ್ಲ, ಎಷ್ಟು ಎವಿಡೆನ್ಸ್ ಇದೆ ಅಂತ ನಾವು ಕೇಳಬೇಕಾಗತ್ತಲ್ಲ. ಯಾರು ಪಬ್ಲಿಕ್ ಡೊಮೇನ್ ನಲ್ಲಿ ಬಂದಿದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಗೌರವಿಸೋಣ. ಐ ಆಮ್ ನಾಟ್ ಟ್ರೈಂಗ್ ಟು ಸೇ ಇಟ್ ಕುಡ್ ಬಿ ರಾಂಗ್. ಇಫ್ ದೇ ಗಾಟ್ ಎನಿ ಸ್ಟ್ರಾಂಗ್ ಎವಿಡೆನ್ಸ್, ವೈ ವುಡ್ ಇಟ್ ಟೇಕ್ ಸೋ ಮಚ್ ಟೈಮ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ.